ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಹೀರಾಬೇನವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಪೂಜಾ ಕೈಂಕರ್ಯಗಳನ್ನು ಅಲ್ಲಿ ನೆರವೇರಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಕೇವಲ ಕುಟುಂಬಸ್ಥರು ಆಪ್ತರು ಮಾತ್ರ ಭಾಗಿಯಾಗುವುದಕ್ಕೆ ಅವಕಾಶ. ಹೆಚ್ಚಿನ ಜನ ಸೇರಿದಂತೆ ಮೋದಿ ಕುಟುಂಬ ಮನವಿಯನ್ನ ಮಾಡಿತ್ತು. ರಾಜಕೀಯ ಗಣ್ಯರೆಲ್ಲರೂ ಕೂಡ ಟ್ವೀಟ್ನ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಸಚಿವ ಎಸ್ ಟಿ ಸೋಮಶೇಖರ್ ಅವರು ಟ್ವೀಟನ್ನು ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ದೇಶಕ್ಕೆ ಹೆಮ್ಮೆ ತಂದಂತಹ ಪ್ರಧಾನಿಯನ್ನು ಹೆತ್ತಂತಹ ಮಹಾತಾಯಿಗೆ ಸದ್ಗತಿಯನ್ನು ಕೋರುತ್ತೇನೆ. ಪ್ರಧಾನಿಯವರಿಗೆ ಜೊತೆಗೆ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಎಸ್ ಟಿ ಸೋಮಶೇಖರ್ ಟ್ವೀಟ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಪರಮಾತ್ಮ ಪ್ರಧಾನಿಯವರಿಗೆ ಅವರ ಕುಟುಂಬದವರಿಗೆ ಕರುಣಿಸಲಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಟ್ವೀಟ್ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಮಹಾನಾಯಕನನ್ನು ಕೊಟ್ಟಂತಹ ಆ ಮಹಾತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಅವರ ಕುಟುಂಬದವರಿಗೆ ಆ ಭಗವಂತ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಟ್ವೀಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಗಾಂಧಿನಗರದ ರುದ್ರಭೂಮಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಜರುಗ್ತಾ ಇರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮೋದಿ ಸಹೋದರರು ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ. 100 ವರ್ಷ ವಯಸ್ಸಾಗಿತ್ತು ಹೀರಾಬೇನವರಿಗೆ. ತುಂಬು ಜೀವನವನ್ನು ನಡೆಸಿದ್ದಾರೆ, ಸರಳ ಜೀವನವನ್ನು ನಡೆಸಿದ್ದಾರೆ. ಬದ್ಧತೆಯ ಮೌಲ್ಯಯುತ ಜೀವನವನ್ನು ನಡೆಸಿದಂತಹ ಹೀರಾಬೇನವರು ಇಂದು ಮುಂಜಾನೆ 3:30ಕ್ಕೆ ವಿಧಿವಶರಾಗಿದ್ದಾರೆ. ಅಂತಿಮ ವಿಧಿವಿಧಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮೋದಿ ಸಹೋದರರು, ಕುಟುಂಬಸ್ಥರು, ಆಪ್ತರು, ನೆಂಟರಿಷ್ಟರು ಮಾತ್ರ ಭಾಗಿಯಾಗಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಜನ ಸೇರಬಾರದು, ದಯವಿಟ್ಟು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಡಿ ಅಂತ ಮೋದಿ ಕುಟುಂಬ ಜನರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಹಾಗಾಗಿ ಕುಟುಂಬಸ್ಥರಿಗೆ ಮಾತ್ರ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ. ಅಹಮದಾಬಾದ್ನ ಮೆಹ್ತಾ ಆಸ್ಪತ್ರೆಗೆ ದಾಖಲಾಗಿದ್ದರು ಹೀರಾಬೇನವರು. ಇಂದು ಮುಂಜಾನೆ 3:30ಕ್ಕೆ ವಿಧಿವಶರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸಿದಂತಹ ದೃಶ್ಯಗಳನ್ನು ಕೂಡ ಗಮನಿಸಿದ್ವಿ. ಮೋದಿ ಸೋದರರು ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. ತಾಯಿಯ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಜರುಗ್ತಾ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು. ಅದಾದ ಮೇಲೆ ಸೋದರರು ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇರೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಸದ್ಯ ಯಾವ ರೀತಿಯಾಗಿ ವಿಧಿವಿಧಾನಗಳು ಜರುಗ್ತಾ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ಜರುಗಲಿದೆ. ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ಜರುಗ್ತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮೋದಿ ಸಹೋದರರೆಲ್ಲರೂ ಕೂಡ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ.
ಕೇವಲ ಕುಟುಂಬಸ್ಥರು ಸಂಬಂಧಿಕರು ಮಾತ್ರ ಭಾಗಿಯಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳು ಜರುಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪೂಜೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಪಾರ್ಥಿವ ಶರೀರಕ್ಕೆ ಮೋದಿ ಸೋದರರೆಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಿದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇಂಥ ಇಳಿ ವಯಸ್ಸಿನಲ್ಲಿಯೂ ಕೂಡ ತಾಯಿಯಾಗಿ ತನ್ನ ಕರ್ತವ್ಯವನ್ನು ಅವರು ಮರೀತಾ ಇರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಊಟ ಮಾಡಿಸೋದು, ಅವ್ರಿಗೆ ದುಡ್ಡನ್ನು ಕೂಡ ಕೊಡ್ತಾ ಇದ್ರು. ಎಲ್ರಿಗೂ ಕೂಡ ಮಾದರಿಯಾಗಿ ಅವರು ತುಂಬು ಜೀವನವನ್ನು ನಡೆಸಿದ್ದಾರೆ. ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅವರ ಕುಟುಂಬಸ್ಥರಿಗೆ ಆ ಭಗವಂತ ಕರುಣಿಸಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಂತಾಪವನ್ನು ಸೂಚಿಸಿದರು. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿನ್ನೆ ನಿಗದಿಯಾದಂತೆ ಮಂಡ್ಯದಲ್ಲಿಯೂ ಕೂಡ ಕಾರ್ಯಕ್ರಮ ನೆರವೇರುತ್ತೆ. ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ತಾಯಿಯ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಕಿ ಇಡ್ತಾ ಇದ್ದಾರೆ. ಅಗ್ನಿ ಸ್ಪರ್ಶವನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡ್ತಾ ಇದ್ದಾರೆ. ಸಹೋದರರು ಕೂಡ ಅಗ್ನಿ ಸ್ಪರ್ಶವನ್ನು ಮಾಡ್ತಾ ಇರೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸಿ ಇದೀಗ ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅಗ್ನಿ ಸ್ಪರ್ಶದ ಬಳಿಕ ನಮಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ತಾಯಿಯ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಅಂತಿಮ ವಿಧಿವಿಧಾನಗಳು ಮುಗಿದ ಬಳಿಕ ಇದೀಗ ಅಂತ್ಯಕ್ರಿಯೆ ಕೂಡ ನೆರವೇರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತಾಯಿ ಹೀರಾಬೇನ್ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಇಷ್ಟೊತ್ತು ವಿಧಿವಿಧಾನದಲ್ಲಿ ಮೋದಿ ಸಹೋದರರೆಲ್ಲರೂ ಕೂಡ ಭಾಗಿಯಾಗಿದ್ದರು, ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಅದಾದ ಬಳಿಕ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಾಯಿಯ ಪಾರ್ಥಿವ ಶರೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ. ಸಹೋದರರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಸಹೋದರರು. ಅಗ್ನಿ ಸ್ಪರ್ಶದ ಬಳಿಕ ನಮಿಸಿದ್ದಾರೆ ಚಿತೆಗೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಮಿಸಿದ್ದಾರೆ. ತಾಯಿಗೆ ಕೊನೆಯ ನಮನವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಹೀರಾಬೇನ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಅಲ್ಲಿ ನೆರವೇರಿದೆ. ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸಹೋದರರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 3:30ಕ್ಕೆ ಹೀರಾಬೇನ್ ಅವರು ವಿಧಿವಶರಾದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಗುಜರಾತ್ನ ಅಹಮದಾಬಾದ್ಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಪಂಕಜ್ ಮೋದಿಯವರ ನಿವಾಸಕ್ಕೆ ಬಂದು ತಾಯಿಯ ಅಂತಿಮ ದರ್ಶನವನ್ನು ಪಡೆದರು. ಪುಷ್ಪವನ್ನು ಅರ್ಪಿಸಿ ನಮಸ್ಕರಿಸಿ ಅಲ್ಲಿಂದ ತಾಯಿಯ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟು ಮೆರವಣಿಗೆಯ ವಾಹನಕ್ಕೆ ಪಾರ್ಥಿವ ಶರೀರವನ್ನು ಇರಿಸಿದ್ರು.
ಅಂತಿಮ ಯಾತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಾಹನದಲ್ಲಿ ಸಾಗಿದ್ರು. ಭದ್ರತೆಯ ಜೊತೆಗೆ ಆ ವಾಹನ ಕೂಡ ಸಾಕ್ತು. ಕೆಲವೇ ಹೊತ್ತಲ್ಲಿ ಗಾಂಧಿನಗರದ ಸೆಕ್ಟರ್ 30 ರುದ್ರಭೂಮಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು. ಅಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಿ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗಿದೆ. ತಾಯಿಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸಹೋದರರು. ಅದಾದ ಬಳಿಕ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಚಿತೆಗೆ ಪಾರ್ಥಿವ ಶರೀರಕ್ಕೆ ನಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂತ್ಯ ಸಂಸ್ಕಾರದಲ್ಲಿ ಕೇವಲ ಕುಟುಂಬಸ್ಥರು ಆಪ್ತರಷ್ಟೇ ಭಾಗಿಯಾಗಿರುವುದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೀವಿ. ಅನೇಕರು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಹುಟ್ಟಿದ್ರು, ಆದರೆ ಯಾರು ಕೂಡ ಬರಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಮೋದಿ ಕುಟುಂಬಸ್ಥರೇ ಜನರಲ್ಲಿ ಮನವಿಯನ್ನ ಮಾಡಿದರು. ಈಗ ಅಂತ್ಯಕ್ರಿಯೆ ನೆರವೇರಿದೆ. ತಾಯಿಯ ಪಾರ್ಥಿವ ಶರೀರಕ್ಕೆ ಚಿತೆಗೆ ಅಗ್ನಿಸ್ಪರ್ಶವನ್ನ ನೆರವೇರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 100 ವರ್ಷ ವಯಸ್ಸಾಗಿತ್ತು ಹೀರಾಬೇನವರಿಗೆ. ತುಂಬು ಜೀವನವನ್ನು ನಡೆಸಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಮೌಲ್ಯಯುತ ಬದ್ಧತೆಯುಳ್ಳ ಜೀವನವನ್ನು ನಡೆಸಿದಂತಹ ಹೀರಾಬೇನವರು ಇಂದು ಮುಂಜಾನೆ 3:30ಕ್ಕೆ ವಿಧಿವಶರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಚಿತೆಗೆ ಅಗ್ನಿಸ್ಪರ್ಶವನ್ನ ನೆರವೇರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮೋದಿ ಸಹೋದರರು. ಕೇವಲ ಕುಟುಂಬಸ್ಥರು ಆಪ್ತರು ಮಾತ್ರ ಅಂತಿಮ ವಿಧಿವಿಧಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೋದರರಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನ ನೆರವೇರಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹೀರಾಬೇನ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಗಾಂಧಿನಗರದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಹೀರಾಬೇನ್ ಅವರಿಗೆ 100 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ನರಳುತ್ತಾ ಇದ್ರು. ಇಂದು ಬೆಳಗ್ಗೆ 3:30ಕ್ಕೆ ವಿಧಿವಶರಾದರು. ಈಗ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ತಾಯಿಯ ಪಾರ್ಥಿವ ಶರೀರಕ್ಕೆ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಸೋದರರು ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಂತಿಮ ನಮನವನ್ನು ಕೂಡ ಸಲ್ಲಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ನಿಂತುಕೊಂಡು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಹೀರಾಬೇನ್ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹೀರಾಬೇನ್ ಅವರು ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ. ತಾಯಿಯ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸೋದರರು ಅಗ್ನಿಸ್ಪರ್ಶವನ್ನ ನೆರವೇರಿಸಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಕುಟುಂಬಸ್ಥರು ಆಪ್ತರು ಮಾತ್ರ ಭಾಗಿಯಾಗಿದ್ದಾರೆ. ಯಾಕಂದರೆ ಮೋದಿ ಕುಟುಂಬವೇ ಮನವಿಯನ್ನು ಮಾಡಿತ್ತು ದೇಶದ ಜನತೆಯಲ್ಲಿ, ಯಾರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಡಿ, ಕೇವಲ ಕುಟುಂಬಸ್ಥರು ಮಾತ್ರ ನಾವು ಭಾಗಿಯಾಗ್ತೀವಿ ಅಂತ ಜನರಲ್ಲಿ ವಿನಂತಿಯನ್ನು ಮಾಡಿಕೊಂಡಿತ್ತು. ಅದರಂತೆ ಕೇವಲ ಸಂಬಂಧಿಕರು ಆಪ್ತರು ಮಾತ್ರ ಭಾಗಿಯಾಗಿದ್ದಾರೆ. ಹೀರಾಬೇನ್ ಅವರ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸೋದರರು ಅಗ್ನಿಸ್ಪರ್ಶವನ್ನ ಮಾಡಿದರು. ಈಗ ಪಂಚಭೂತಗಳಲ್ಲಿ ಹೀರಾಬೇನ್ ಅವರ ಪಾರ್ಥಿವ ಶರೀರ ಲೀನವಾಗ್ತಾ ಇದೆ. ಮೆಹ್ತಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಹೀರಾಬೇನ್.
ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾವುಕವಾಗಿ ಟ್ವೀಟ್ ಮಾಡಿದರು, ಹೃದಯ ಸ್ಪರ್ಶಿ ಟ್ವೀಟನ್ನು ಮಾಡಿದರು. ತಾಯಿಯ ಒಂದು ಜೀವನ ಹೇಗಿತ್ತು, ಯಾವ ರೀತಿಯಾಗಿ ಮೌಲ್ಯಗಳನ್ನು ನಮ್ಮಲ್ಲಿ ಬಿತ್ತಿದ್ರು, ಪ್ರತಿ ಸಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾಗಿ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು, ಅದೆಲ್ಲವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭಾವುಕವಾಗಿ ಟ್ವೀಟ್ ಮಾಡಿದ್ದಾರೆ. ಭವ್ಯವಾದ ಶತಮಾನವು ದೇವರ ಪಾದದಲ್ಲಿ ಲೀನವಾಗಿದೆ. ನನ್ನ ಅಮ್ಮನಲ್ಲಿ ತ್ರಿಮೂರ್ತಿ ಇರುವಿಕೆ ಅನುಭವಿಸಿದ್ದೇನೆ. ನನ್ನ ಅಮ್ಮನ ಜೀವನ ತಪಸ್ವಿಯ ಪ್ರಯಾಣವಾಗಿತ್ತು. ನನ್ನ ಅಮ್ಮನದ್ದು ನಿಸ್ವಾರ್ಥ, ಕರ್ಮಯೋಗಿ, ಮೌಲ್ಯಗಳಿಗೆ ಬದ್ಧವಾದ ಜೀವನ. ಮೌಲ್ಯಗಳಿಗೆ ಬದ್ಧವಾದ ಜೀವನದ ಸಂಕೇತ ನನ್ನ ಅಮ್ಮ. ಅಮ್ಮನ 100ನೇ ಹುಟ್ಟುಹಬ್ಬದಂದು ಭೇಟಿಯಾಗಿದ್ದೆ. ಈ ವೇಳೆ ಅಮ್ಮ ನನಗೆ ಒಂದು ಮಾತು ಹೇಳಿದರು, ಬುದ್ಧಿವಂತಿಕೆಯಿಂದ ಕೆಲಸ ಮಾಡು, ಶುದ್ಧತೆಯಿಂದ ಜೀವನ ಮಾಡು ಅಂತ. ಅಮ್ಮನ ಭೇಟಿಯಾದಾಗ ಹೇಳಿದಂತಹ ಆ ಮಾತು ಸದಾ ನೆನಪಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅಮ್ಮನ ಕುರಿತಾಗಿ ಈ ಸಂದರ್ಭದಲ್ಲಿ ಮಾಡಿರುವಂತಹ ಭಾವುಕ ಟ್ವೀಟ್ ನಿಜಕ್ಕೂ ಹೃದಯ ಸ್ಪರ್ಶಿ ಆಗಿದೆ. ಅಮ್ಮನ ಮೌಲ್ಯಯುತವಾದಂತಹ ಬದುಕು, ಸರಳ ಜೀವನದ ಬಗ್ಗೆ ಅವರ ಮಾತುಗಳೇನಿತ್ತು ಎಲ್ಲರ ಮನ ಮುಟ್ಟುವಂತಿದೆ. ಏಕೆಂದರೆ ಪ್ರಧಾನಿ ಆಗಿದ್ದರೂ ಕೂಡ ಮಗ ಇಂಥ ಸವಲತ್ತುಗಳನ್ನು ಅನುಭವಿಸ್ಬೋದಾಗಿತ್ತು. ಅವರಿಗೆ ಎಲ್ಲ ಅವಕಾಶ ಇತ್ತು. ಆದರೆ ಎಲ್ಲವನ್ನು ಕೂಡ ನಿರಾಕರಿಸಿ ಹಳ್ಳಿಯಲ್ಲಿ ಬಹಳ ಸರಳ ಜೀವನವನ್ನು, ಜನಸಾಮಾನ್ಯರಂತೆ ಸರಳ ಜೀವನವನ್ನು ಅವರು ನಡೆಸಿದರು. ಸಾರ್ವಜನಿಕ ವಾಹನಗಳಲ್ಲೇ ಅವರು ಓಡಾಟವನ್ನು ಮಾಡ್ತಾಯಿದ್ರು. ಯಾವುದೇ ಒಂದು ಲಕ್ಸುರಿ ಲೈಫನ್ನು, ಸೌಲಭ್ಯಗಳನ್ನು ಅವರು ಅನುಭವಿಸಿಲ್ಲ. ಅದೆಲ್ಲವನ್ನು ಕೂಡ ನಿರಾಕರಿಸಿ ಬಹಳ ಸರಳತೆಯಿಂದ ಬದುಕಿದೆ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಹೀರಾಬೇನವರು. ಹೀರಾಬೇನವರು ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ. ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ ಮೋದಿ ಸಹೋದರರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಅದರ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕೇವಲ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ದಾರೆ, ಹೊರಗಿನವರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಂಬಂಧಿಕರು, ಕುಟುಂಬಸ್ಥರು ಮಾತ್ರ ಭಾಗಿಯಾಗಿರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಿದರು. ಮೋದಿ ಸೋದರರು ಕೂಡ ಅಗ್ನಿ ಸ್ಪರ್ಶವನ್ನು ಮಾಡಿದರು. ಹೀರಾಬೇನವರು ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ. ಇಂದು ಬೆಳಗ್ಗೆ 3:30 ಸುಮಾರಿಗೆ ಶತಾಯುಷಿ ಹೀರಾಬೇನವರು ಮೆಹ್ತಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಅವರು ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಇಂದು ಮುಂಜಾನೆ 3:30ಕ್ಕೆ ವಿಧಿವಶರಾಗಿದ್ದಾರೆ. ಅತ್ಯಂತ ಬದ್ಧತೆಯುಳ್ಳ, ಮೌಲ್ಯಾಧಾರಿತ, ಸರಳ ಜೀವನವನ್ನು ನಡೆಸಿದಂತಹ ಹೀರಾಬೇನವರು ಇನ್ನಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತೃವಿಯೋಗ. ಆ ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ತಾಯಿಯ ಪಾದವನ್ನು ತೊಳೆದು ಪಾದಪೂಜೆ ಮಾಡಿ ತಾಯಿಗೆ ನಮಸ್ಕರಿಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ಪ್ರತಿ ಸಾರಿ ಭೇಟಿಯಾದಂತಹ ಸಂದರ್ಭದಲ್ಲಿಯೂ, ಇಂಥ ಇಳಿಯ ವಯಸ್ಸಿನಲ್ಲಿಯೂ ಮಗನಿಗೆ ಊಟ ಮಾಡಿಸಿ ಮಗನಿಗೆ ದುಡ್ಡು ಕೊಡ್ತಾ ಇದ್ರು. ತನ್ನ ಮಗ ಪ್ರಧಾನಿ, ಅತ್ಯಂತ ಜನಪ್ರಿಯ ಪ್ರಧಾನಿ, ಅದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ. ತಾಯಿಗೆ ಮಗ ಎಷ್ಟೇ ದೊಡ್ಡವನಾದರೂ, ಎಷ್ಟೇ ದೊಡ್ಡ ಹಂತಕ್ಕೆ ಹೋದರೂ ಕೂಡ ಮಗನೇ. ಹಾಗಾಗಿ ಪ್ರಧಾನಿಯವರಿಗೆ ದುಡ್ಡನ್ನು ಕೊಟ್ಟು ಕಳಿಸ್ತಾ ಇದ್ರು. ತಾಯಿಯ ಪ್ರೀತಿ ಅಂತಂದರೆ ಅದೇ ಅಲ್ವಾ, ನಿಸ್ವಾರ್ಥ ಪ್ರೀತಿ ಕೊನೆ ತನಕ ಇತ್ತು. ಇಬ್ಬರು ಒಟ್ಟಾಗಿ ಪೂಜೆಯನ್ನು ನೆರವೇರಿಸಿದಂತಹ ಸಂದರ್ಭವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಾಯಿಯ ಪಾದವನ್ನು ತೊಳೆದು ಪಾದಪೂಜೆ ಮಾಡಿದ್ದಂತಹ ಸಂದರ್ಭ ಅದು. ಈಗ ತಾಯಿಯ ಚಿತೆಗೆ ಅಗ್ನಿಸ್ಪರ್ಶವನ್ನು ನೆರವೇರಿಸಿದ್ದಾರೆ. ಹೀರಾಬೇನವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಹೀರಾಬೇನವರ ಜೀವನ ಏನಿದೆ, ಸರಳ ಜೀವನ, ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ತಾಯಿಯ ಜೊತೆಗೆ ಬಿಡಿಸಲಾಗದ ಬಂಧವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಹೊಂದಿದ್ರು. ಮಗ ಪ್ರಧಾನಿಯಾಗೋ ಬಗ್ಗೆ 2012ರಲ್ಲೇ ತಾಯಿ ಹೀರಾಬೇನವರು ಭವಿಷ್ಯವನ್ನು ನುಡಿದಿದ್ರು. ಗುಜರಾತ್ ಚುನಾವಣೆಯ ಸಂದರ್ಶನದ ಸಮಯದಲ್ಲಿ ನೋಡಿ ನನ್ನ ಮಗ ಪ್ರಧಾನಿ ಆಗ್ತಾನೆ ಅಂತ ಹೀರಾಬೇನವರು 2012ರಲ್ಲೇ
ಭವಿಷ್ಯವನ್ನು ನುಡಿದಿದ್ರು. ಆ ಭವಿಷ್ಯ ನಿಜ ಕೂಡ ಆಗಿದೆ. ಮಗನ ಸಾಮರ್ಥ್ಯದ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿದ್ರು ತಾಯಿ ಹೀರಾಬೇನ್. ಮುಖ್ಯಮಂತ್ರಿಯಾದ ಮೇಲೂ ತನ್ನ ಪ್ರತಿ ಹುಟ್ಟುಹಬ್ಬವನ್ನು ತಾಯಿಯೊಂದಿಗೆ ಆಚರಿಸ್ತಾ ಇದ್ರು ನರೇಂದ್ರ ಮೋದಿಯವರು. ಪ್ರಧಾನಿ ಸಹೋದರ ಪಂಕಜ್ ಮೋದಿ ಜೊತೆ ಹಳ್ಳಿಯಲ್ಲೇ ವಾಸ ಇದ್ರು ಹೀರಾಬೇನ್. ಅತ್ಯಂತ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಯಾವುದೇ ಚುನಾವಣೆ ಇರಲಿ, ಎಷ್ಟೇ ವಯಸ್ಸಾದರೂ ಮತದಾನವನ್ನು ಮಿಸ್ ಮಾಡಿದವರಲ್ಲ ಹೀರಾಬೇನ್. ಈ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆಯಾಗಿದ್ರು. ತುಂಬಾ ಸರಳ ಜೀವನ, ಹಳ್ಳಿ ಜೀವನ ಅಂತಂದರೆ ಅವರಿಗಿಷ್ಟ. ಯಾವುದೇ ಸೌಕರ್ಯವನ್ನು ಅವರು ತೆಗೆದುಕೊಳ್ತಾ ಇರಲಿಲ್ಲ. ಬಹಳ ಸರಳವಾಗಿ ಜನಸಾಮಾನ್ಯರಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಓಡಾಡ್ತಾ ಇದ್ರು. ಮಕ್ಕಳಿಗೂ ಅಷ್ಟೇ ಸರಳ ಜೀವನದ ಪಾಠವನ್ನು ಮಾಡಿದರು ಹೀರಾಬೇನ್. ಮೌಲ್ಯಾಧಾರಿತ ಬದುಕನ್ನು ಬಾಳಿ ಬದುಕಿದವರು ಹೀರಾಬೇನ್ ಅವರು. ಕೇವಲ ಬಾಯಿ ಮಾತುಗಳಲ್ಲಿ ಸರಳತೆಯ ಪಾಠ ಹೇಳ್ತಾ ಇರಲಿಲ್ಲ. ತಾವು ಅಷ್ಟೇ ಸರಳವಾಗಿ ಬದುಕಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ ಹೀರಾಬೇನ್ ಅವರು. ತಾಯಿಯ ಜೊತೆಗೆ ಅತಿ ಹೆಚ್ಚು ಬಾಂಧವ್ಯವನ್ನು ಹೊಂದಿದ್ರು. ತುಂಬ ಪ್ರೀತಿಸ್ತಾ ಇದ್ರು ತಾಯಿಯನ್ನು. ಪ್ರತಿ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೂ ತಾಯಿಯನ್ನು ಭೇಟಿಯಾಗ್ತಾ ಇದ್ರು, ಆಶೀರ್ವಾದ ಪಡೀತಾ ಇದ್ರು. ತಾಯಿಯ 100ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಆ ಸಂದರ್ಭದಲ್ಲಿ ಅವರು ಹೇಳಿದಂತಹ ಬುದ್ಧಿ ಮಾತುಗಳು ಪ್ರಧಾನಿಯವರನ್ನು ಬಹುವಾಗಿ ಕಾಡ್ತಾ ಇದೆ. ಭಾವುಕವಾಗಿ ಟ್ವೀಟನ್ನು ಕೂಡ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಅದು ನಿಜಕ್ಕೂ ಕೂಡ ಹೃದಯ ಸ್ಪರ್ಶಿ ಟ್ವೀಟ್. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಕೂಡ ಟ್ವೀಟ್ ಮುಖಾಂತರ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ಆ ಕುಟುಂಬಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲಿ ಅಂತ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ನಾಯಕರೆಲ್ಲರೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ಹೀರಾಬೇನ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ತಾಯಿಯ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಸೋದರರು ಅಗ್ನಿಸ್ಪರ್ಶವನ್ನು ನೆರವೇರಿಸಿದ್ದಾರೆ. ದುಃಖವನ್ನು ತಡೆಯಲಾರದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಕುಟುಂಬಸ್ಥರು, ಆಪ್ತರು ಮಾತ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಮೋದಿ ಸೋದರರು ಕಣ್ಣೀರು ಹಾಕ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಅವರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ ಆಪ್ತರು, ಸಂಬಂಧಿಕರು. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಪ್ರತಿಯೊಬ್ಬರೂ ಕೂಡ ಪಕ್ಷಾತೀತವಾಗಿ, ಪಕ್ಷಭೇದವನ್ನು ಮರೆತು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಗಾಂಧಿನಗರದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ತಾಯಿಯ ಚಿತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ. ಸೋದರ ಕಣ್ಣೀರು ಹಾಕ್ತಾ ಇರೋದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ದುಃಖವನ್ನು ತಡೆಯಲಾಗದೆ ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಸೋದರ. ತಾಯಿಯ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದರು ಸೋದರರು. ಹೀರಾಬೇನ್ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ.
100 ವರ್ಷಗಳನ್ನು ಪೂರೈಸಿದ್ದಂತಹ ಶತಾಯುಷಿ ಹೀರಾಬೇನವರು ಇಂದು ಮುಂಜಾನೆ 3:30ಕ್ಕೆ ವಿಧಿವಶರಾಗ್ತಾರೆ. ತಾಯಿಯ ಅಂತ್ಯ ಸಂಸ್ಕಾರವನ್ನು ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸಿದ್ದಾರೆ. ಮೋದಿ ಸೋದರರಿಂದ ತಾಯಿ ಚಿತೆಗೆ ಅಗ್ನಿಸ್ಪರ್ಶವನ್ನು ನೆರವೇರಿಸಲಾಗಿದೆ. ಅಂತ್ಯ ಸಂಸ್ಕಾರದಲ್ಲಿ ಕುಟುಂಬಸ್ಥರು ಆಪ್ತರು ಮಾತ್ರ ಭಾಗಿಯಾಗಿದ್ದರು. ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಗಾಂಧಿನಗರದ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆ ವೇಳೆ ಸಿಎಂ ಭೂಪೇಂದ್ರ ಪಟೇಲ್ ಕೂಡ ಭಾಗಿಯಾಗಿದ್ದರು. ಕೇವಲ ಭೂಪೇಂದ್ರ ಪಟೇಲ್ ಮಾತ್ರ ಭಾಗಿಯಾಗಿದ್ದು ಬಿಟ್ಟರೆ ಬೇರೆ ಯಾರೂ ಕೂಡ ಭಾಗಿ ಆಗಿರಲಿಲ್ಲ. ಯಾಕಂದರೆ ಮೋದಿಯವರ ಕುಟುಂಬವೇ ಮನವಿ ಮಾಡಿತ್ತು, ಹೆಚ್ಚಿನ ಜನ ಸೇರಬಾರದು ಅಂತ ಹೇಳಿ ದೇಶದ ಜನತೆಯಲ್ಲಿ ಮನವಿಯನ್ನು ಮಾಡಿತ್ತು. ಹಾಗಾಗಿ ಕೇವಲ ಕುಟುಂಬಸ್ಥರು ಆಪ್ತರು ಮಾತ್ರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೋದರರು ಹೀರಾಬೇನವರ ಪಾರ್ಥಿವ ಶರೀರಕ್ಕೆ ಚಿತೆಗೆ ಅಗ್ನಿಸ್ಪರ್ಶವನ್ನು ನೆರವೇರಿಸಿದರು. ಅಗ್ನಿಸ್ಪರ್ಶವನ್ನು ನೆರವೇರಿಸಿ ಚಿತೆಗೆ ಸುತ್ತ ಹಾಕಿ ಪ್ರದಕ್ಷಿಣೆಯನ್ನು ಮಾಡಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿ. ಇಂದು ಮುಂಜಾನೆ 3:30ಕ್ಕೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ ಹೀರಾಬೇನ್. ವಯೋಸಹಜ ಕಾಯಿಲೆಯಿಂದ ಅವರು ನರಳುತ್ತಾ ಇರ್ತಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದರು, ಆದರೆ ಚಿಕಿತ್ಸೆ ಫಲಿಸದೆ ಇಂದು ಮುಂಜಾನೆ 3:30ಕ್ಕೆ ಮೆಹ್ತಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಪಂಕಜ್ ಮೋದಿಯವರ ನಿವಾಸಕ್ಕೆ ತೆರಳಿ ಅಲ್ಲಿ ತಾಯಿಯ ಪಾರ್ಥಿವ ಶರೀರಕ್ಕೆ ನಮಿಸಿ ಪುಷ್ಪವನ್ನು ಅರ್ಪಿಸಿ ತಾಯಿಯ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟು ಅದನ್ನು ಮೆರವಣಿಗೆಯ ವಾಹನದಲ್ಲಿ ತೆಗೆದುಕೊಂಡು ಖುದ್ದು ಅಂತಿಮ ಯಾತ್ರೆಯಲ್ಲಿ ಅವರೇ ಸಾಕ್ತಾರೆ. ಆ ವಾಹನದಲ್ಲಿ ಅವರೇ ಸಾಕ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನು ಜರುಗಿಸಿದ ಬಳಿಕ ಇದೀಗ ಅಂತ್ಯಕ್ರಿಯೆ ಕೂಡ ನೆರವೇರಿದೆ. ಹೀರಾಬೇನವರ ಪಾರ್ಥಿವ ಶರೀರಕ್ಕೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಸೋದರರು ಕೂಡ ಅಗ್ನಿಸ್ಪರ್ಶವನ್ನು ನೆರವೇರಿಸಿ ಪ್ರದಕ್ಷಿಣೆ ಹಾಕಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹೀರಾಬೇನವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಅತ್ಯಂತ ಸರಳ ಜೀವನವನ್ನು ನಡೆಸಿದ್ರು. ಬದ್ಧತೆಯ ಮೌಲ್ಯಾಧಾರಿತ ಜೀವನವನ್ನು ನಡೆಸಿದಂತಹ ಹೀರಾಬೇನವರು ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ತಾಯಿಗೆ ತನ್ನ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ಪುಟ್ಟ ಮಕ್ಕಳೇ, ಅವರು ಎಷ್ಟೇ ಸಾಧನೆಯನ್ನು ಮಾಡಿರಲಿ, ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ಅವರಿಗವರು ಚಿಕ್ಕವರೇ, ಅವ್ರ ಮುಂದೆ ಚಿಕ್ಕವರೇ. ಹಾಗಾಗಿ ತನ್ನ ಮಗ ಪ್ರಧಾನಿಯಾಗಿದ್ದರೂ ಕೂಡ ಬಂದಾಗೆಲ್ಲ ದುಡ್ಡು ಕೊಡ್ತಾಯಿದ್ರು, ಖರ್ಚಿಗಿಟ್ಕೊ ಅಂತ ಹೇಳಿ ಪ್ರತಿಯೊಬ್ಬ ತಾಯಿ ತನ್ನ ಮಗನಿಗೆ ಕೊಡೋ ಹಾಗೆ ಪ್ರಧಾನಿಯಾಗಿದ್ದರೂ ತನ್ನ ಮಗನಿಗೆ ದುಡ್ಡು ಕೊಡ್ತಾಯಿದ್ರು. ಅಂದರೆ ಅವರ ಒಂದು ಮುಗ್ಧತೆ ಇರ್ಬೋದು, ಅವರಿಗೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನನ್ನ ಮಗ ನನಗೆ ಮಗಾನೇ ಅಂತ ಆ ಒಂದು ನಿಸ್ವಾರ್ಥ ಪ್ರೀತಿಯನ್ನು ಕೊನೆಯವರೆಗೂ ಕೂಡ ತೋರಿಸಿದ್ದಾರೆ ತನ್ನ ಮಗನಿಗೆ ನರೇಂದ್ರ ಮೋದಿಯವರಿಗೆ. ಬಂದಾಗಲೆಲ್ಲವೂ ಕೂಡ ಬುದ್ಧಿವಂತಿಕೆಯಿಂದ ನೀನು ಕೆಲಸ ಮಾಡು, ಜೊತೆಗೆ ಪರಿಶುದ್ಧವಾದ ಜೀವನವನ್ನು ನಡೆಸುವಂಥ ಬುದ್ಧಿ ಮಾತುಗಳನ್ನು ಕೂಡ ಹೀರಾಬೇನವರು ಹೇಳ್ತಾ ಇದ್ರು. 100 ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಅವರು ಮುಖ್ಯಮಂತ್ರಿ ಆದಾಗ ಅಥವಾ ಪ್ರಧಾನಿಯಾದಾಗ ಪ್ರತಿ ಸಾರಿ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಾಯಿಯನ್ನು ಭೇಟಿ ಆಗ್ತಾ ಇದ್ರು, ತಾಯಿಯ ಆಶೀರ್ವಾದವನ್ನು ಪಡೀತಾ ಇದ್ರು. ತಾಯಿಗೆ ಪಾದವನ್ನು ತೊಳೆದು ಪಾದಪೂಜೆಯನ್ನು ನೆರವೇರಿಸಿ ತಾಯಿ ಜೊತೆಗೆ ಒಟ್ಟಾಗಿ ಪೂಜೆ ಮಾಡ್ತಾ ಇದ್ರು. ತನ್ನ ಮಗ ನರೇಂದ್ರ ಮೋದಿ ಬಂದಾಗ ತಾಯಿ ಹೀರಾಬೇನ್ ಊಟ ಮಾಡಿಸಿ ಅವರಿಗೆ ದುಡ್ಡನ್ನು ಕೊಟ್ಟು ಖರ್ಚಿಗಿಟ್ಕೊ ಅಂತ ಹೇಳಿ ಕಳಿಸ್ತಾ ಇದ್ರು, ಬುದ್ಧಿಮಾತುಗಳನ್ನು ಹೇಳ್ತಾ ಇದ್ರು. ಪ್ರಧಾನಿಯಾಗಿದ್ರೂ ಕೂಡ ಮಗ ಬಹಳ ಸರಳ ಜೀವನವನ್ನು ನಡೆಸಿದ್ದಾರೆ. ಒಂದು ಚಿಕ್ಕ ಮನೆಯಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಅವರು ಇರೋದಕ್ಕೆ ಇಷ್ಟಪಡ್ತಾ ಇದ್ರು. ಪಂಕಜ್ ಮೋದಿಯ ಜೊತೆಗೆ ತನ್ನ ಜೀವನವನ್ನು ಕಳೆದಿದ್ರು. ಸಾರ್ವಜನಿಕ ವಾಹನಗಳನ್ನು ಬಳಸ್ತಾ ಇದ್ರು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅವರು ಓಡಾಡ್ತಾ ಇದ್ರು. ಮಗ ಪ್ರಧಾನಿ ಎಂಥ ಸೌಕರ್ಯವನ್ನು ಪಡೆಯೋದಕ್ಕೂ ಕೂಡ ಅವರಿಗೆ ಅವಕಾಶ ಇತ್ತು. ಆದರೆ ಅದೆಲ್ಲವನ್ನು ನಿರಾಕರಿಸಿ ಜನಸಾಮಾನ್ಯರಂತೆ ಸಾಮಾನ್ಯ ಜೀವನವನ್ನು ನಡೆಸೋ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆ ರೀತಿಯಾಗಿ ಟ್ವೀಟ್ ಮಾಡಿರೋದು. ಅವರು ಕೇವಲ ಬಾಯಿ ಮಾತುಗಳಲ್ಲಿ ಹೇಳ್ತಾ ಇರಲಿಲ್ಲ, ಬದುಕಿ ತೋರಿಸಿದ್ದಾರೆ ಅಂತ. ಹಾಗಾಗಿ ಭವ್ಯವಾದ ಶತಮಾನ ದೇವರ ಪಾದದಲ್ಲಿ ಲೀನ ಆಗಿದೆ. ತನ್ನ ಅಮ್ಮನದ್ದು ನಿಸ್ವಾರ್ಥ ಕರ್ಮಯೋಗಿ ಮೌಲ್ಯಗಳಿಗೆ ಬದ್ಧವಾದ ಜೀವನ. ನನ್ನ ಅಮ್ಮನಲ್ಲಿ ತ್ರಿಮೂರ್ತಿ ಇರುವಿಕೆ ಅನುಭವಿಸಿದ್ದೀನಿ. ನನ್ನ ಅಮ್ಮನ ಜೀವನ ತಪಸ್ವಿಯ ಪ್ರಯಾಣ ಅಂತ ಹೇಳಿದರು. ಅಂದರೆ ಈ ಮಾತುಗಳಲ್ಲಿ ಒಂದೊಂದು ಲೈನ್ನಲ್ಲೂ ಎಷ್ಟು ಅರ್ಥ ಅಡಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಯಾಕಂದರೆ ಕೇವಲ ಸರಳ ಜೀವನವನ್ನು ನಡೆಸಿ ಅಂತ ಹೇಳಿ ಬಾಯಿ ಮಾತಲ್ಲಿ ಹೇಳಿದವರಲ್ಲ, ಅವರೇ ಬದುಕಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ತನ್ನ ಅಮ್ಮನನ್ನು ಹೊಗಳಿ
ಬಹಳ ಭಾವುಕವಾಗಿ ಬರೆದಂತಹ ಆ ಸಾಲುಗಳು ನಿಜಕ್ಕೂ ಕೂಡ ಮನ ಮುಟ್ಟುವಂತಿದೆ. ಎಲ್ಲರೂ ವ್ಯಾಕ್ಸಿನನ್ನು ಪಡೆದುಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ರು, ಹೆದರ್ಕೊಳ್ತಾ ಇದ್ರು, ಅಯ್ಯೋ ಬೇಡ ವ್ಯಾಕ್ಸಿನ್ ತೊಗೊಂಡ್ರೆ ಏನೋ ಆಗುತ್ತೆ ಅಂತ. ಆದರೆ ಅವ್ರಿಗೆ ವಯಸ್ಸಾಗಿದ್ರು ಕೂಡ ತಾವೇ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದರು. ಅದಾದಮೇಲೆ ಎಷ್ಟೋ ಜನ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಹಾಗೆ ಜೀವನದ ಪ್ರತಿ ಹಂತದಲ್ಲಿಯೂ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆಯಾಗಿ ಬದುಕಿದ್ದಾರೆ. ಒಂದು ಎಲೆಕ್ಷನನ್ನು ಕೂಡ ವೋಟ್ ಮಾಡೋದನ್ನು ಮಿಸ್ ಮಾಡ್ತಾ ಇರಲಿಲ್ಲ, ತಾವೇ ಹೋಗಿ ವೋಟ್ ಮಾಡಿ ಬರ್ತಾಯಿದ್ರು. ಇಷ್ಟೇ ವಯಸ್ಸಾಗಿದ್ರು ಮತದಾನ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ ಆ ಕರ್ತವ್ಯವನ್ನು ಯಾವತ್ತೂ ಕೂಡ ಮರೆತವರಲ್ಲ. ಇನ್ನು ತನ್ನ ಮಗನ ಒಂದು ಕೆಪಾಸಿಟಿಯ ಬಗ್ಗೆ ಅವರಿಗೆ ಬಹಳ ನಂಬಿಕೆ ಇತ್ತು. ಪ್ರಧಾನಿ ಆಗ್ತಾರೆ, ಒಂದಲ್ಲ ಒಂದು ದಿನ ಆತ ಪ್ರಧಾನಿ ಆಗ್ತಾನೆ ಅಂತ 2012ರಲ್ಲೇ ಅವರು ಭವಿಷ್ಯ ನುಡಿದಿದ್ರು. ಹೀರಾಬೇನವರು 2012ರಲ್ಲೇ ನುಡಿದಂತಹ ಭವಿಷ್ಯ ನಿಜ ಆಗಿದೆ. 2ನೇ ಬಾರಿಗೆ ಅವರು ಪ್ರಧಾನಿ ಪಟ್ಟಕ್ಕೆ ಏರಿದ್ದಾರೆ. ಹಾಗಾಗಿ ಎಷ್ಟೇ ಅಧಿಕಾರವನ್ನು ಅನುಭವಿಸಿದ್ರೂ ಸರಳತೆಯನ್ನು ಮೈಗೂಡಿಸ್ಕೊಂಡಿರುವಂತಹ ಫ್ಯಾಮಿಲಿ ಅಂತಂದರೆ ಅದು ಮೋದಿಯವರ ಫ್ಯಾಮಿಲಿ. ಪ್ರತಿಯೊಬ್ಬರೂ ಕೂಡ ಹಾಗೆ ಬಹಳ ಸರಳತೆಯ ಬದುಕನ್ನು ಬದುಕ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ. ಮೌಲ್ಯಾಧಾರಿತ ಬದ್ಧತೆಯ ಜೀವನ ಹೀರಾಬೇನವರದ್ದು. 100 ವರ್ಷವನ್ನು ಪೂರೈಸಿದಂತಹ ಶತಾಯುಷಿ ತುಂಬು ಜೀವನವನ್ನು ಕಂಡಿದ್ದಾರೆ. ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ. ಇಲ್ಲಿ ತುಂಬು ಜೀವನವನ್ನು ನಡೆಸಿದ್ರೂ ಕೂಡ ತುಂಬು ಜೀವನದ ಪ್ರತಿ ಹಂತದಲ್ಲಿಯೂ ತಮ್ಮ ಒಂದು ನಡವಳಿಕೆಯಿಂದ, ವ್ಯಕ್ತಿತ್ವದಿಂದ, ಸರಳತೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ ಹೀರಾಬೇನವರು. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಇದೀಗ ಅಂತ್ಯಕ್ರಿಯೆ ನೆರವೇರಿದೆ. ಅಂತಿಮ ವಿಧಿವಿಧಾನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೋದರರು, ಕುಟುಂಬಸ್ಥರು, ನೆಂಟರಷ್ಟು ಮಾತ್ರ ಭಾಗಿಯಾಗಿದ್ದರು. ಅಂತಿಮ ವಿಧಿವಿಧಾನ, ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನಡೆದು ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮೋದಿ ಸೋದರರು. ಅಗ್ನಿಸ್ಪರ್ಶದ ಬಳಿಕ ಪ್ರದಕ್ಷಿಣೆಯನ್ನು ಹಾಕಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿ. ಈ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಗೆ ಜೊತೆಗೆ ಇಡೀ ಕುಟುಂಬಕ್ಕೆ ಆ ಭಗವಂತ ಕರುಣಿಸಲಿ ಅಂತ ರಾಜಕೀಯ ಗಣ್ಯರೆಲ್ಲರೂ ಕೂಡ ಟ್ವೀಟ್ನ ಮುಖಾಂತರ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಹೀರಾಬೇನ್ ಅವರು ಬಹಳ ಕಿರಿಯ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ. ಅವರಿಗೆ ಒಟ್ಟು 6 ಜನ ಮಕ್ಕಳು. 3ನೇವರು ಪ್ರಧಾನಿ ಮೋದಿ, 5 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಸೋಮ್ ಭಾಯ್, ಅಮೃತ್ ಭಾಯ್, ನರೇಂದ್ರ ಮೋದಿ, ಪ್ರಹ್ಲಾದ್, ವಸಂತಿಬೇನ್, ಪಂಕಜ್ ಮೋದಿ, ಈ 6 ಜನರ ಮಕ್ಕಳು ಹೆಸರುಗಳಿದು. 3ನೇವರು ನರೇಂದ್ರ ಮೋದಿ. ಅತ್ಯಂತ ಕಡು ಬಡತನದಲ್ಲಿ ಈ ಕುಟುಂಬ ಇತ್ತು. ಕಡು ಬಡತನದಲ್ಲೇ ಜೀವನವನ್ನು ನಡೆಸಿದ್ದಾರೆ. ಆರಂಭದ ದಿನಗಳಲ್ಲಿ ಹಲವು ಸಂದರ್ಭಗಳಲ್ಲಿ ಸಂದರ್ಶನದಲ್ಲಿ ತಾಯಿಯ ಬಗ್ಗೆ ಪ್ರಧಾನಿಯವರು ಕೂಡ ಮಾತನಾಡಿದ್ದಾರೆ. ಫೇಸ್ಬುಕ್ ಕಾನ್ಕ್ಲೇವ್ನಲ್ಲಿ ತಾಯಿಯ ಬಗ್ಗೆ ಮಾತನಾಡುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕಣ್ಣೀರಿಟ್ಟಿದ್ರು. ನನ್ನ ತಾಯಿ ಅಕ್ಕಪಕ್ಕದವರ ಮನೆಯಲ್ಲಿ ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದ್ರು ಅಂತ ಪ್ರಧಾನಿ ಕಣ್ಣೀರಿಟ್ಟಿದ್ರು. ಅಕ್ಕಪಕ್ಕದವರ ಮನೆಯಲ್ಲಿ ಮನೆ ಕೆಲಸ ಮಾಡಿ ಜೀವನ ನಡೆಸಿದ್ದಾರೆ, ನಮ್ಮನ್ನು ಸಾಕಿದ್ದಾರೆ. ಮಕ್ಕಳ ಬದುಕನ್ನು ಕಟ್ಕೊಡೋಕೆ, ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ ಹೀರಾಬೇನ್. ಮೋದಿ ಪ್ರಧಾನಿಯಾದರೂ ಇವತ್ತಿಗೂ ಕೂಡ ಸರಳವಾಗಿ ಬದುಕ್ತಾ ಇದ್ದಂತಹ ಕುಟುಂಬ ಅವರದ್ದು. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.